ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಹೇಗೋ ದೇವ್ರ ಪುಣ್ಯದಿಂದ ಪವಿತ್ರನ ಮಾಂಗಲ್ಯ ಗಟ್ಟಿ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ದೇವ್ ಸರ ಕೂಡ ಉಳ್ಕೊಳ್ತಾರೆ, ಹಾಗೆ ಕನ್ವರ್ಸ್ತಾ ಇರ್ತಾರೆ. ಇದು ಯಾವ ಥರ ಆಯಿತು ಅಂತ ಎಲ್ಲ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫುಲ್ಲಾಗಿ ಹೇಳ್ತೀನಿ. ಪವಿತ್ರ ಬಂದುಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಇವರೇ ನಮ್ಮ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ಸೈನ್ ಮಾಡಿ ತಾನು ಮಾಡಿರೋವಂಥದ್ದು ಎಲ್ಲವನ್ನು ಇಷ್ಟಪಟ್ಟಿದ್ದನ್ನು ಎಲ್ಲನೂ ನೆನೆಸ್ಕೊಳ್ತಾ ಇರ್ತಾಳೆ. ಪವಿತ್ರ ಹೇಗಾದರೂ ಮಾಡಿ ಉಳಿಲಿ ಅಂತ ದೇವ್ ತುಂಬಾ ಕಷ್ಟಪಡ್ತಾ ಇರ್ತಾಳೆ ಪವಿತ್ರ. ಹಾಗೆ ದೇವ್ ಸರ್ ಕೂಡ ತುಂಬಾ ತೊಂದರೆಯಲ್ಲಿ ಏನು ಹೇಳೋಕ್ಕಾಗಲ್ಲಮ್ಮ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಹೇಳಿರೋದ್ರಿಂದ ಏನು ಮಾಡೋಕ್ಕೆ ಆಗ್ತಾ ಇರಲ್ಲ. ಪವಿತ್ರನಿಗೆ ಅಷ್ಟೊಂದು ಕಷ್ಟಪಡ್ತಾ ಇರ್ತಾಳೆ. ಹಾಗೆ ಒಂದು ಸ್ವಲ್ಪ ನಿಂತ ಮೇಲೆ ದೇವ್ ಸರ್ಗಂತರೂ ಒಂದು ಸ್ವಲ್ಪ ಪ್ರಜ್ಞೆ ಬರುತ್ತೆ. ಬಂದ ತಕ್ಷಣವೇ ಪವಿತ್ರ ಪವಿತ್ರ ಅಂತ ಕಿರ್ಚೋಕ್ಕೆ ಶುರು ಮಾಡ್ತಾರೆ. ಹಾಗೆ ಸರ್ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಸರ್, ನಾನು ಇಲ್ಲೇ ಇದ್ದೀನಿ ಅಂತೇಳ್ಬಿಟ್ಟು ದೂರದಲ್ಲಿ ನಿಂತ್ಕೊಂಡು ಪವಿತ್ರ ಹೇಳ್ತಾ ಇರ್ತಾಳೆ ದೇವ್ ಸರ್ಗೆ ಅರ್ಥನೇ ಆಗ್ತಾ ಇರಲ್ಲ. ಹಾಗಾದರೆ ಹಿಂದೆ ಆಗಿರೋದು ಎಲ್ಲವನ್ನು ಮರಿತಾರ ದೇವ್ ಸರ್ ತುಂಬ ಪೆಟ್ಟು ಬಿದ್ದಿರೋದ್ರಿಂದ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಪವಿತ್ರ ಕೂಡ ಸರ್ ನಾನು ನಿಮ್ಮನ್ನು ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ ಕೂಡ ಹೇಳ್ತಾ ಇರ್ತಾಳೆ. ಸೊ ಮಂಡ್ಯ ಸೀರಿಯಲಲ್ಲಿ ಹೇಳ್ತೀನಿ. ಹಾಗಾದರೆ ರಾಧಿಕಾ ಪವಿತ್ರನ ಸುಮ್ಮನೆ ಬಿಡ್ತಾಳೆ. ಒಂದು ಮಗನ ತಿಂದ್ಬಿಟ್ಟು ನಿನ್ನ ತಿಲಕನ್ನು ಸಾಯಿಸಿದ್ಯಾ, ಆದರೆ ಇವನು ಹಾಗೆ ಸಾಯಿಸ್ತೀಯಾ ಅಂತ ಮತ್ತೆ ಚುಚ್ಚು ಮಾತುಗಳನ್ನ ಪವಿತ್ರ ಕೇಳ್ತಾಳ ಅಂತ ನೋಡಬೇಕಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು. ಇದೇ ಥರ